ಈ ತ್ರಿಶಂಕು ಸ್ವರ್ಗಕ್ಕೆ ಬರಲಿಕ್ಕೆ 100 ಯಾಗ ಮಾಡಿದ್ದಾರೆ. 100ಕ್ಕೆ ಕಡಿಮೆ, 99ಕ್ಕೆ 100ನೇದ್ದು ನಾವು ಮಾಡಿದೆವು. ಅದು ಪೂರ್ಣ ಅಂತ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾಗ ಪೂರ್ಣ ಆಗಬೇಕು ಅಂತ ಅದು ದೇವಾನುದೇವತೆಗಳ ಸಮ್ಮತಿ ಎನ್ನುವುದು ಬೇಕಾಗುತ್ತದೆ. ನೀವು ಸಮ್ಮತಿ ಸೂಚಿಸಬೇಕಲ್ಲ. ಮಂತ್ರದ ಪೂರಕವಾಗಿ ನಮ್ಮನ್ನು ಆಹ್ವಾನಿಸಲು ನಾವು ಬರಲಿಲ್ಲ ಅಂತಾದ್ರೆ ನಮ್ಮ ವಿರೋಧ ಉಂಟು ಅಂತ ಭಾವಿಸಿ ನೀನು ಅಲ್ಲಿಯೇ ಆ ಯಾಗವನ್ನು ನಿಲ್ಲಿಸಬೇಕಾಗಿತ್ತು. ಯಾಕೆ ನಮ್ಮ ಯಾಗಕ್ರಮ ಸರಿ ಇಲ್ವೇ? ಖಂಡಿತ ಸರಿ ಇಲ್ಲ. ಯಾಕೆ? ಮಾಡಬೇಕಾದವ ನೀನು ಅಲ್ವೇ ಅಲ್ಲ. ನಾನು ಮಾಡ್ತಾ ಇಲ್ಲ. ಜಮದಗ್ನಿಯೇ ಮೊದಲಾದಂತಹ ವೈದಿಕರು ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದಪ್ಪ, ಬರುವವನಿಗೆ ಅರ್ಹತೆ ಇಲ್ಲ ಅಂತ. ಯಾಕೆ? 99 ಯಾಗ ಮಾಡಿದ್ದಾನೆ, 3 ಪೂರ್ಣ ಆಗಲಿಲ್ಲ. ನಿಮ್ಮದಾದಂತಹ ಛಲದಿಂದ ಬಲದಿಂದಲಾಗಿ ಅವನನ್ನ ಮೇಲೆ ಕಳಿಸುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀವಿ. ಆಯ್ತಪ್ಪ, ಒಂದು ವೇಳೆ ಶತಕೃತುವನ್ನ ಆ ತ್ರಿಶಂಕು ಮಾಡಿದ ಅಂತ ನಾವು ಒಪ್ಪಿಕೊಳ್ಳೋಣ. ಮಾಡಿದರೂ ಆ ಕ್ಷಣಕ್ಕೆ ಬರುವಂತಹ ಅರ್ಹತೆ ಎನ್ನುವುದು ಅವನಿಗಿಲ್ಲ. ಯಾಕೆಂದ್ರೆ ಶತಕೃತು ಮಾಡಿದವರು ಮೊದಲಿಲ್ವ? ಬಲಿ ಚಕ್ರವರ್ತಿ ಮಾಡಲಿಲ್ವ? ಬಲಿಯನ್ನಾದರೂ ಶ್ರೀಮನ್ನಾರಾಯಣ ಅನುಗ್ರಹಿಸಿದ್ದೆ ಹೇಗೆ? ಒಂದು ಮನ್ವಂತರಕ್ಕೆ ಇಂದ್ರ ಮೇಲೊಬ್ಬ ಇದ್ದಾನೆ. ಆ ಮನ್ವಂತರಕ್ಕೆ ನೀನಲ್ಲ, ಮುಂದಿನ ಮನ್ವಂತರಕ್ಕೆ ಇಂದ್ರ ನೀನೆನ್ನುವ ಹಾಗೆ ಶ್ರೀಮನ್ನಾರಾಯಣನೇ ಹೇಳಿದ್ದಾರೆ. ಹರಿಗಿಂತಲೂ ನೀನು ದೊಡ್ಡವರಾಗುವುದಕ್ಕೆ ಸಾಧ್ಯ ಉಂಟ ಹೇಳು? ಅದರಲ್ಲಿಯೂ ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟವನೇ ನೀನು. ಪೂರ್ಣ ಕ್ಷಾತ್ರ ಎನ್ನುವುದು ನಿನ್ನಿಂದ ದೂರವಾಗಲಿಲ್ಲ. ನನಗೆ ಗೊತ್ತಾಗ್ತಾ ಉಂಟು ಕೌಶಿಕ ಮುನಿಗಳೇ. ಯಾಕೆಂದ್ರೆ ಬಂದಿರುವಂತಹ ತ್ರಿಶಂಕುವಿನ ಮೇಲೆ ನಿಮ್ಮ ಔದಾರ್ಯ ಅಲ್ಲ, ನಿಮ್ಮ ಹಠ ಇರುವುದು ಆ ವಶಿಷ್ಠರ ಮೇಲೆ. ಬ್ರಹ್ಮದಂಡದ ಮುಂದೆ ನಮ್ಮ ರಾಜದಂಡ ನಡೆಯಲಿಲ್ಲ, ವಶಿಷ್ಠನಿಗೆ ನಾವು ಕಲಿಸ್ತೇನೆ ಎನ್ನುವಂತಹ ಧೋರಣೆಯನ್ನು ಇಟ್ಟುಕೊಂಡೇ ನೀವು ಮುಂದಾದವರು ಎನ್ನುವುದು ನಮಗೂ ಸ್ಪಷ್ಟವಾಗುತ್ತದೆ. ನಿಮ್ಮಂತವರಿಗೆ ಇದೆಲ್ಲ ಸೂಕ್ತವಾದ ತಲವೇ ಅಲ್ಲ. ಲೋಕಹಿತವನ್ನ ಬಯಸುವವನು ನಿಜವಾಗಿಯೂ ಋಷಿಯಾಗುತ್ತಾನೆ. ನೀವು ಲೋಕಹಿತವನ್ನು ಬಯಸುವುದಕ್ಕೆ ಮುಂದಾದ ನಿಮ್ಮ ಸ್ವಾರ್ಥ ಸಾಧನೆಗಾಗಿ ಮುಂದಾಗಿದ್ದೀರಿ. ದುಃಖವೇ ಇಲ್ಲದೆ ಹೋದದ್ದು ನಾಯಕ ತಮ್ಮ ಸುಖವನ್ನ ತ್ಯಾಗ ಮಾಡಿ ಭೂಲೋಕದಲ್ಲಿ ಸ್ವರ್ಗವನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಸ್ವರ್ಗವನ್ನೇ ನರಕ ಮಾಡುವುದಕ್ಕೆ ಮುಂದಾಗಿ ಬಿಟ್ಟರಲ್ಲ. ಇದು ನಿಮ್ಮಂತವರಿಗೆ ಭೂಷಣವಾದಂತ ಸ್ವಾಮಿ. ಈಗ ನಿಮ್ಮಲ್ಲಿ ಪ್ರಮುಖವಾಗಿ ಆರೋಪ ಇರುವುದು ತ್ರಿಶಂಕು ಅಲ್ಲಿಗೆ ಬರುವುದಕ್ಕೆ ಅರ್ಹನಲ್ಲ ಅಲ್ಲವೇ? ಅದು ನಾನು ಕೇಳಲ್ಲ. ಇರಲಿದ್ದಾನೆ ಪಡೆಯುವವನಿಗೆ ಪಾತ್ರತೆ ಎನ್ನುವುದು ಬೇಕಾಗುತ್ತದಲ್ಲ. ಈಗ ಪಾತ್ರತ್ವ ಇಲ್ಲದೆ ಇದ್ರೆ ಸ್ವರ್ಗಕ್ಕೆ ಬರಲಿಲ್ಲ, ಬಂದಿದ್ದವಲ್ಲ. ನೀರು ಹೊಡೆದವನಿಗೆ ನೋಡು ಇಂದ್ರ, ಏನು ನಾನು ಅವನನ್ನು ಸ್ವರ್ಗಕ್ಕೆ ತಪಸ್ಸಿನ ಬಲದಿಂದ ಕಳಿಸಿದ್ದೇನೆ. ಅವ ಸ್ವರ್ಗ ಪ್ರವೇಶ ಮಾಡಿದ್ದಾನೆ. ಪಾತ್ರತ್ವವೇ ಇಲ್ಲದವ ಹೌದು ಅಂತ ಇದ್ರೆ, ಸ್ವರ್ಗಕ್ಕೆ ಸೇರಲೇ ಬಾರದವ ಅಂತ ಇದ್ರೆ, ಪರೋಕ್ಷ ಪ್ರಿಯ
ಅರ್ಹತೆ ಉಂಟವರಲ್ಲಿ. ಯಾವ ಅರ್ಹತೆಯನ್ನು ಗುರುತಿಸಿ ಸ್ವರ್ಗಕ್ಕೆ ಕಳಿಸುವ ಯೋಚನೆ ಮಾಡಿದ್ರಿ ನೀವು? ಅವ ಕೇಳಿದ್ದೇವೆ, ಶಶರೀರನಾಗಿ ಸ್ವರ್ಗದ ಹೋಗಬೇಕು. ನೀನೆಣಿಸಿದ್ದು ಇಂದ್ರ ಪದವಿ ಅಂತ. ನನ್ನದವ ಯಾವ ಅಪೇಕ್ಷೆಯನ್ನು ಹಾಗೆ ಕೇಳಿ. ನನಗೆ ಇಂದ್ರ ಪದವಿ ಬೇಕು ಅಂತ ಹೇಳಿ ಸ್ವರ್ಗಕ್ಕೆ ಬರುವವರೆಲ್ಲ ಇಂದ್ರ ಪದವಿಗಾಗಿಯೇ ಬರುವವರು ಅಲ್ಲ. ಬಹಳಷ್ಟು ಮಂದಿ ರಾಕ್ಷಸರು ಬಂದು ಹೋಗಿದ್ದಾರೆ. ಎಷ್ಟೋ ಮಂದಿಗಳು ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಸುಕೃತಿ ಸಂಪನ್ನರಾಗಿ ದಿವ್ಯತ್ವವನ್ನು ಹೊಂದಿ ನಿನ್ನ ಸ್ವರ್ಗದ ಸಭೆಯಲ್ಲಿ ಭೂಲೋಕದ ರಾಜ ಮಹಾರಾಜರುಗಳೇ ಇದ್ದಾರೆ. ಬೇರೆ ಬೇರೆ ಯಾಗಾಂಗಗಳನ್ನು ಮಾಡುವುದರ ಮೂಲಕವಾಗಿ ಬ್ರಹ್ಮ ಸಭೆಯೋ ಅಥವಾ ನಿನ್ನದಾದಂತಹ ದೇವಸಭೆಯೋ ಅಥವಾ ವಿಷ್ಣುವಿನ ಸಾನ್ನಿಧ್ಯವೋ ಇತ್ಯಾದಿಗಳೆಲ್ಲ ಕರ್ಮಕ್ಕೆ ಫಲವಾಗಿ ಸಿಕ್ಕಿಯೇ ಸಿಗ್ತದೆ. ಇವ ಕೇಳಿದ್ದು ಶಶರೀರವಾಗಿ ನನಗೆ ಸ್ವರ್ಗದಲ್ಲಿರಬೇಕು, ಸ್ವರ್ಗದ ಹೋಗಬೇಕು ಅಂತ ಕೇಳಿದ್ದು. ಅದಕ್ಕಾಗಿಯೇ ನಾನು ಅವನನ್ನು ಕಳಿಸುವುದಕ್ಕೆ ಯಜ್ಞ ಮಾಡಿದೆ. ಸಶರೀರಿಗಳಿಗೆ ಸ್ವರ್ಗಕ್ಕೆ ಬರುವ ಅರ್ಹತೆ ಇರುವಲ್ಲ ಕೌಶಿಕರೇ? ಧಾರಾಳ ಉಂಟು. ಶಶರೀರಿಗಳೇ ಬರಬಾರ್ದು ಅಂತ ಇದ್ರೆ ನಾನು ಸ್ವರ್ಗಕ್ಕೆ ಬರುವುದಿಲ್ವಾ? ನಾನಲ್ಲ, ವಶಿಷ್ಠ ಬರುವುದಿಲ್ವಾ? ಅವನ ಶರೀರ ಅವರದ್ದು. ವಶಿಷ್ಠರು ಬರ್ತಾರೆ. ಅವರಿಗೊಂದು ಆಸನ ಯಾವಾಗಲೂ ನಾವಿದ್ದೇವೆ. ಶರೀರದಿಂದಲೇ ಸ್ವರ್ಗಕ್ಕೆ ಬರಬಾರದು ಅಂತ ಇಲ್ಲ. ಹೇಗಿರುವ ಶರೀರ ಭೂತಾತ್ಮರಾದ್ರೆ ಅವರು ಸ್ವರ್ಗಕ್ಕೆ ಸೇರತಕ್ಕವನಾಗ್ತಾನೆ. ಹಾಗೆ ನಾನು ಬಂದದ್ದು ಹಾಗೆ ಅಲ್ಲ, ನೀನು ಬಂದದ್ದು ಹಾಗೆ. ಸಶರೀರನಾಗಿ ಬಂದದ್ದು. ಯಜ್ಞದ ಮೂಲಕವಾಗಿ ನೀನು ವಿಶಿಷ್ಟತೆಯನ್ನು ಸಂಪಾದಿಸಿ ನಿನ್ನ ಭೂ ಸಂಬಂಧವಾಗಿರುವಂತಹ ದೇಹದ ಕರ್ಮವನ್ನು ಕಳೆದು ದಿವ್ಯತೆಯನ್ನು ಹೊಂದಿ ನೀನು ಅಲ್ಲಿಗೆ ಬಂದಿದ್ದೆ. ನನ್ನ ತಪಸ್ಸಿನ ಬಲದಲ್ಲಿ ತ್ರಿಶಂಕುವನ್ನು ನಾನು ಪುತಾತ್ಮನಾಗಿಸಿದ್ದೇನೆ. ಆದದ್ದರಿಂದಲೇ ಅವ ದರ್ಬೆಯಂತಹ ಒಂದು ವಸ್ತುವಿನಲ್ಲಿ ವಿಮಾನವನ್ನು ನಾನು ನಿಕ್ಷೇಪ ಮಾಡಿ ಅರ್ಥಾತ್ ವಿಮಾನವನ್ನು ಸಂಕಲ್ಪಿಸಿ ನಿನ್ನಲ್ಲಿ ನನಗೆ ಕಳುಹಿಸಿಕೊಂಡಿದ್ದೇನೆ. ನೀನು ಹೊಡೆದವರನ್ನು ತಿಳಿಸಿದೆ. ಈಗ ಅವನಲ್ಲಿರಬಹುದಾದಂತಹ ಪಾಪ ಇದ್ದರೆ ಅವನಿಗೆ ಸೇರುವುದಕ್ಕೆ ಆಗ್ತಿರಲಿಲ್ಲ. ನಾನು ಕೊಟ್ಟಿರುವಂತಹ ಹವಿಸ್ಸನ್ನು ನೀನು ತಿಳಿಲ್ಲ, ನೀನು ಬರ್ಲಿಲ್ಲ. ಹೌದಾ? ನಾನು ಆಕ್ಷೇಪ ಮಾಡಿದ್ರು ನಿನಗೆ, ನೀನು ಬರಲಿಲ್ಲ ಎನ್ನುವುದರಿಂದ ನಿನ್ನನ್ನು ಆಕ್ಷೇಪ ಮಾಡಿದ್ರು ಮಾಡಲಿಲ್ಲ. ಇಲ್ಲ, ನಾನು ಅವ ಕೇಳಿದ್ದವನಿಗೆ ಅವನನ್ನು ಸ್ವರ್ಗಕ್ಕೆ ಕಳಿಸಿದೆ. ನೀನು ಆಕ್ಷೇಪ ಮಾಡಿದೆಯಲ್ಲ, ಅದಕ್ಕೆ ನಾನು ಆಕ್ಷೇಪ ಮಾಡಿದ್ರು ಮಾಡಲಿಲ್ಲ. ಅವನಿಗೆ ಪ್ರತ್ಯೇಕವಾದಂತಹ ಸ್ವರ್ಗದ ನಿರ್ಮಾಣವನ್ನು ಈಗ ನಿನ್ನದೇನಾದ್ರೂ ಮುಗೀತಾ, ನಿನಗೇನಾದ್ರೂ ಖರ್ಚಾಯ್ತಾ, ನಿನಗೇನಾದ್ರೂ ನಷ್ಟ ಆಯ್ತಾ, ಅವರನ್ನು ನಾನು ಅಲ್ಲಿ ಕುಳ್ಳಿರಿಸಿದೆ. ಯಾಕೆ? ಅವ ಧೀರನಿದ್ದಾರೆ, ವೀರನಿದ್ದಾರೆ, ಸಚ್ಚಾರಿತ್ರ್ಯ ಸಂಪನ್ನನಿದ್ದಾರೆ, ಪವಿತ್ರವಾಗಿರುವಂತಹ ಸೂರ್ಯ ವಂಶದಲ್ಲಿ ಹುಟ್ಟಿಕೊಂಡವರು, ನಿಬಂಧನದಂತಹ ಧರ್ಮಾತ್ಮನ ಮಗನಿದ್ದಾರೆ. ಅದೆಷ್ಟೋ ಕಾಲ ರಾಜ್ಯಭಾರವನ್ನು ಮಾಡಿದವರಿದ್ದಾರೆ. ತಮ್ಮದಮ್ಮತ್ತು ಯಾಗಗಳನ್ನು ಈಗಾಗಲೇ ಪೂರೈಸಿದವರಿದ್ದಾರೆ. ಸಂಸಾರಿಯಾಗಿ ಮಗನನ್ನು ಪಡೆದು ಮಗನನ್ನು ಪಟ್ಟಕ್ಕೆ ಏರಿಸಿದಂತಹ ಒಬ್ಬ ಮಗನಾಗಿದ್ದಾರೆ. ಜೀವನದಲ್ಲಿ ಎಲ್ಲವನ್ನೂ ಕಳೆದು ಮತ್ತೆ ಕೊಟ್ಟ ಕೊನೆಗೆ ಕಟ್ಟ ಕಡೆಗೆ ಒಂದೊಂದು ಆಶ್ರಮವನ್ನು ಒಬ್ಬೊಬ್ಬರು ಬಯಸ್ತಾರೆ, ಆಶಿಸ್ತಾರೆ. ಹಾಗೆ ಇಂಥದ್ದೊಂದು ಬಯಕೆ ಅವನಲ್ಲಿ ನೀವು ಅದಕ್ಕೆ ಕೈಗೂಡಿಸುವುದಿಲ್ಲ ಅಂತ ತಿಳಿದಾಗ ನಾವು ನನ್ನ ಸ್ವಂತ ತಪಶಕ್ತಿಯಿಂದ ಅವರನ್ನು ಒಂದು ಜಾಗದಲ್ಲಿ ಕೂತ್ಕೊಳಿಸಿದ್ದೇವೆ. ಯಾರೋ ನೀನು ಆಕ್ಷೇಪ ಮಾಡುವ? ಇಂದ್ರನೇ ಒಂದು ಆಕ್ಷೇಪ ಮಾಡಬೇಕು. ನಿಲ್ಲುವುದಿಲ್ಲ. ಸ್ವರ್ಗಕ್ಕೆ ಬರುವುದಕ್ಕೆ ಅವಕಾಶ ಇಲ್ಲ ಅಂತ ಆಕ್ಷೇಪ ಮಾಡುವುದಕ್ಕೆ ಕಾರಣ ಏನು? ಏನು ತ್ರಿಶಂಕುವಿನ ವಿಷಯ ನೀವೇನು ತಿಳಿಯದೆ ಹೋದವರಲ್ವಲ್ಲ. ಶೂರನಿರ್ಬಹುದು, ಧೀರನಿರ್ಬಹುದು, ಕೆಲ ಕಾಲ ರಾಜ್ಯಭಾರವನ್ನು ಮಾಡಿರಬಹುದು. ನಿಬಂಧನ ಮಗನಾಗಿ ಇವ ಮಾಡಿದಂತಹ ಪಾಪಕೃತಿ ಎನ್ನುವಂತೆ ನಿಮಗೆ ಗೊತ್ತಿರುವುದು. ಏನ್ ಪಾಪ? ಅಯ್ಯೋ,
ಹೆಸರಿನಲ್ಲಿಯೇ ಪಾಪ ಉಂಟು ತ್ರಿಶಂಕು ಅಂತ. ಅದು ವಶಿಷ್ಠನೇ ಹೇಳಿದ್ದಾರೆ. ನೀನು 99 ಯಾಗ ಮಾಡಿದಲ್ಲಿಗೆ ಅದು ಕರಗಿ ಹೋಗಿದೆ, ಇನ್ನ ಪಾಪ ಇಲ್ಲ ಅಂತ. ಕೆಲವರಿಗೆ ಒಂದು ಅಡ್ಡ ಹೆಸರು ಬಂದು ಬಿಟ್ರೆ ಜನ್ಮದಲ್ಲಿ ಅದೇ ನೆನಪಿರುವುದು ಕೆಲವರಿಗೆ. ಸ್ವಾಮಿ ಯಾವಾಗಲೂ ಕಳೆದೋಗಿದವರಿಗೆ. ಸ್ವಾಮಿ ಸ್ವರ್ಗಕ್ಕೆ ಬರಬೇಕು ಅಂತಾದ್ರಿರುವ ಅರ್ಹತೆಗಳು ಯಾವುವು? ತಪ, ದಾನ, ಶಮ, ತಮ, ಲಜ್ಜೆ, ಸರಳತೆ, ಜೊತೆಯಲ್ಲಿ ಜೀವದಯೆ, ಈ 7 ಗುಣಗಳಿರಬೇಕು. ಯಾವ ಗುಣಕ್ಕಾದ್ರೂ ಸಂಬಂಧಪಟ್ಟವನು. ಈಗ ಎಲ್ಲ ಕೊಟ್ಟಿದ್ದೇನಲ್ಲ ನಾನು, ನಿನ್ನ ತಮ್ಮ ಶಕ್ತಿ ಇಲ್ಲ, ಇಲ್ಲದೆ ಇದ್ರೆ ನಾವು ಸ್ವರ್ಗಕ್ಕೆ ಬರುವುದು ಹೇಗೆ? ಸ್ವಾಮಿ ಯುದ್ಧದಲ್ಲಿ ಸೋತವ ಸ್ವರ್ಗಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಲಂಪಟನಾದವ ಸ್ವರ್ಗಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಮದ್ಯ ವ್ಯಸನಿಯಾದವು, ಮಾಂಸಭಕ್ಷಕನಾದವರಿಗೆ ಸ್ವರ್ಗದ ಬಾಗಿಲಿರುವುದು ಯಾವತ್ತೂ ತೆರೆದಿರುವುದಿಲ್ಲ. ಮತ್ತೆ ನೀವು ಹೇಳಿದ್ರಲ್ಲ, ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇನೆ ಅವನಿಗಾಗಿ. ಹೌದು ಸ್ವಾಮಿ, ಲೋಕದಲ್ಲಿ ಯಾವುದು ಎಷ್ಟು ಅಂತುಂಟು. ವೈಕುಂಠ ಇರುವುದೊಂದು, ಕೈಲಾಸ ಒಂದೇ, ಸತ್ಯಲೋಕವೂ ಒಂದೇ, ಸ್ವರ್ಗವೂ ಒಂದೇ. ಸ್ವರ್ಗಕ್ಕೆ ಒಬ್ಬನೇ ಇಲ್ಲ. ಈಗ ನನ್ನ ಬದಲಿಗೆ ಮತ್ತೊಬ್ಬ ಇಂದ್ರನನ್ನು ನೀವು ಸೃಷ್ಟಿ ಮಾಡಿದ್ರಿ. ಸ್ವರ್ಗದಲ್ಲಿ ಒಬ್ಬ ಇದ್ದೇ ಇಂದ್ರ ಇದ್ರೆ ಮಾತ್ರ ಚಂದ ಅಲ್ವ? ಹೌದು, ಅವರನ್ನೇ ನೋಡ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಇಂದ್ರ ಬಂದ್ರೆ ತಲೆನೋವಾಗ್ತದೆ, ಕೆಲವರಿಗೆ ಬರುವ ಹಾಗೆ ಬಂದ್ರೆ ತಲೆನೋವು ಆಗುವುದಿಲ್ಲ. ಹೀಗೆ ಕಿರಿಕಿರಿ ಮಾಡುವಾಗ ನಾವು ಬಾರದೆ ತಲೆನೋವು ಕೊಡದೆ ನಮ್ಗೆ ಬೇರೆ ದಾರಿ ಇಲ್ಲ. ಸ್ವಾಮಿ, ಕಾಮಧೇನು ಒಂದೇ ಇರಬೇಕು, ಒಂದಕ್ಕಿಂತ ಹೆಚ್ಚು ಅಂತಾದ್ರೆ ಕಾಮಧೇನುವಿಗೆ ಬೆಲೆ ಇಲ್ಲ. ಇಂದ್ರ ಪೀಠದಲ್ಲಿ ಒಬ್ಬನೇ ಇರಬೇಕು, ಮತ್ತೊಬ್ಬ ಬಂದಾದ್ರೆ ಆ ಪೀಠಕ್ಕೆ ಮರ್ಯಾದೆ ಎನ್ನುವುದು ಇಲ್ಲವೇ ಇಲ್ಲ. ಇದೋ ಒಂದು ಮನ್ವಂತರದವರೆಗೆ ನಾನೇ ಇಲ್ಲ. ಈಗ ಮತ್ತೊಬ್ಬ ಇಂದ್ರನನ್ನು ಸೃಷ್ಟಿ ಮಾಡಿದ್ರೆ ನಾಳೆ ಹವಿಸ್ಸನ್ನು ಕೊಡುವಾಗ ಮುನಿಗಳು ಯಜ್ಞದ ಮೂಲಕವಾಗಿ ನಮ್ಮನ್ನು ಆಹ್ವಾನಿಸ್ತಾರೆ. ಅವಾಗ ಯಾರು ನೋಡುದು? ನಾನು ನೋಡುದು, ಅವ ನೋಡುದು. ನಿನಗೆ ಸಂಶಯ, ನಿನಗೆ ಕೊಟ್ಟರೆ ನಿನಗೆ, ಅವರಿಗೆ ಕೊಟ್ಟರೆ ಅದೇ ಇದುವರೆಗೆ ನಮ್ಮ ಒಬ್ಬನಿಗೆ ಸಿಗ್ತಾ ಇತ್ತು. ಈಗ ಪಾಲಿಗೆ ಒಬ್ಬ ಚೆನ್ನಾಗಿದ್ದ. ಅದಕ್ಕೆ ಕಾರಣ ನೀನು. ನಿನ್ನ ಸ್ವರ್ಗದಲ್ಲೇ ಇಟ್ಟಿದ್ದವು, ನಿನ್ನ ಸ್ವರ್ಗದಿಂದ ಹೊಡೆದು ಕೆಳಗೆ ಬೀಳಿಸಿ ಸ್ವಾಮಿ ಆಚೆ ಹೊಡೆಯುವಾಗ ಅವಚರ ಮಾಡಬೇಕು. ಪೆಟ್ಟು ಕೊಡುವುದು ಯಾರಿಗೆ? ಅವರ ಹಿಂದೆ ಯಾರಿದ್ದಾರೆ? ಒಂದು ಸಲ ಹೊಡೆಯುವುದು ದೊಡ್ಡ ವಿಷಯ ಅಲ್ವ? ಮಾನದಿನ ಪೆಟ್ಟು ತಿನ್ನುವ ಕೆಲಸ ಮಾಡಬಾರ್ದು. ಸ್ವಾಮಿ, ನೀವೇ ಹೇಳ್ತೀರಿ ವಶಿಷ್ಠರು ಪಾಪವನ್ನು ದೂರ ಮಾಡಿದ್ದೀರಿ ಅಂತ. ಹಾಗಂತ ವ್ಯಕ್ತಿಯ ಮನಸ್ಥಿತಿ ಅನ್ನುವುದು ಬದಲಾಗ್ತದೆ ಹೇಳಿ. ಕೋಮಧೇನುವನ್ನ ಕೊಂದವ ಕಾಮಧೇನುವನ್ನು ಹೇಗೆ ಕಾಪಾಡ್ತಾನೆ ಹೇಳಿ. ಮಾಂಸವನ್ನೇ ಸಂಸ್ಕರಿಸದೆ ತಿಂದವ ಹವಿರ್ಭಾವವನ್ನ ಭಕ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ ಹೇಳಿ. ಈಗ ಕೋಮಧೇನುವನ್ನು ಕೊಂದದ್ದು ಯಾಕೆ, ಯಾವಾಗ, ಏನಾಗಿ? ಅಲ್ಲ, ಶಿಕ್ಷೆಗೊಳಗಾಗಿ. ಅವ ಶಿಕ್ಷೆಗೊಳಗಾಗಿ ಸ್ವಪಚಾರಕ್ಕೆ ಏರಿಯಲಿಲ್ಲ. ಹೌದು, ಅದು ಬರಗಾಲ ಬಂತು. ಗೊತ್ತುಂಟಾ? ಹೌದು. ನಿನ್ನ ಗುರು ಅಂತ ನೀನು ಒಪ್ಪಿಕೊಂಡಿದ್ದೀಯಲ್ಲ, ವಶಿಷ್ಠನರು ದೊಡ್ಡ ಸಂಗತಿ ಮಾಡ್ತಾ ಇದೆಯಲ್ಲ. ಅವ ರಾಜ್ಯದಂಡವನ್ನು ಕೈಯಲ್ಲಿ ಹಿಡಿದ ಕಾಲ 9 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ಈ ಬಂಧನ ಅವು ಅನುಪ್ರಸ್ಥಕ್ಕೆ ಹೋಗಿದ್ದಾರೆ. ಇದ್ದ ಮಗನನ್ನು ಈ ದ್ರೋಹಿದಾರನ ವಶಿಷ್ಠ ಅವ ಹೊರಗೆ ಹಾಕಿದ್ದಾರೆ. ಏನೆಲ್ಲ ಮಾತಾಡಿ ಅವನಿಗೆ ಒಂದು ಹಗೆ ಬಿದ್ದರೆ ಮತ್ತೆ ಯಾರ ಜೀವನವನ್ನು ಏಳಿಗೆ ಆಗಲಿಕ್ಕೆ ಬಿಡುವುದಿಲ್ಲ. ಹಾಗೆ ಹೊರಗೆ ಹಾಕಿಸಿದ. ಅಲ್ಲಿ ರಾಜದಂಡವನ್ನು ಕೈಯಲ್ಲಿ ಹಿಡಿದು ಅವ ಬರುವಲ್ಲಿವರೆಗೆ ಯುವಕಾದ 9, 12 ಎಷ್ಟೋ ವರ್ಷ ಆಗಿದೆ. ಅವ ಆಳ್ವಿಕೆ ಮಾಡಿದ ಕಾಲದಲ್ಲಿ ದುರ್ಭಿಕ್ಷೆ ಬಂದದ್ದು. ರಾಜ ಕಾಲಸ್ಯ ಕಾರಣ ಅಂತ ನೀನು ಒಪ್ಪುವುದಾದ್ರೆ ಹೌದಾ? ಕರ್ಮಕ್ಕೆ ತಪ್ಪದಾದ ಫಲವನ್ನು ದೇವತೆಗಳಾದ ನೀವು ಕೊಡುವುದೇ ಹೌದಾದ್ರೆ ಆ ಕಾಲಕ್ಕೆ ಯಾಕೆ ಅಯೋಧ್ಯೆಗೆ ದುರ್ಭಿಕ್ಷೆ ಬಂತು? ಪರೋಕ್ಷ ಪ್ರಿಯರಾದಂತಹ ದೇವತೆಗಳಾದ ನೀವೇ ಹೇಳಬೇಕು. ಮಳೆ ಸುರಿಸದೇ ಇರಲಿಕ್ಕೆ ಕಾರಣ ಏನು? ಅಲ್ಲಿ ಸರಿಯಾದ ಕರ್ಮ ನಡೆಯುತ್ತಿರಲಿಲ್ಲ. ಯಾರಿಂದ? ಈ ಚಾಂಡಾಲದಿಂದ ಅವರಿಗೆ ಶಿಕ್ಷೆ ಆಗಿದೆ ಅಲ್ಲ, ಅವರನ್ನು ಚಾಂಡಾಲ ಕೇರಿಗೆ ಕಳಿಸಿ ಆಗಿದೆ. ರಾಜದಂಡವನ್ನು ಕೈಯಲ್ಲಿ ಹಿಡಿದಂತಹ ಗುರು ವಶಿಷ್ಠನ ಒಂದು ಯಜಮಾನಿಕೆಯಲ್ಲಿ ಹಾಗಾದದ್ದು. ಆ ಹೊತ್ತಿನಲ್ಲಿ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಇಲ್ಲದೆ ಇದ್ದಾಗ ನಾನು ಸೇರಿ ನಾಯಿ ಮಾಂಸದಿಂದ ನಿನಗೆ ಹವಿಸಿಕೊಟ್ಟ ಒಂದು ಘಟನೆ ಉಂಟು, ನೆನಪುಂಟಲ್ಲ ನಿನಗೆ? ನೀನೇ ಬಂದು ನನ್ನ ಪಾತ್ರೆಗೆ ಅಮೃತವನ್ನು ಸುರಿದಾಗ ನಾನು ಲೋಕದಲ್ಲಿ ಎಲ್ಲರಿಗೂ ಸಿಕ್ಕುವುದಿದ್ರೆ ಮಾತ್ರ ನನಗೆ ಅಮೃತ ಬೇಕು ಅಂತ ಹೇಳಿದ. ಮತ್ತೆ ಲೋಕಕ್ಕೆ ನೀನು ಅಮೃತ ಕೊಟ್ಟವು. ಹಾಗಾದ್ರೆ ಏನು ಹೇಳ್ತದೆ? ನಾವು ಯಾವುದನ್ನು ತಿಂತೇವೆ ಅದನ್ನು ದೇವತೆಗಳಿಗೆ ಕೊಡಿ. ಭೂಲೋಕದಲ್ಲಿ ತಿನ್ನುವುದಕ್ಕೆ ಇಲ್ಲದಿದ್ದ ಹೊತ್ತಿನಲ್ಲಿ ನಿನಗೆ ನಾಯಿ ಮಾಂಸದಿಂದಲೂ ಆಗಿದೆ, ದನದ ಮಾಂಸದಿಂದಲೂ ಆಗಿದೆ. ದನದ ಮಾಂಸ ಎನ್ನುವುದು ಈ ಕಾಲಕ್ಕೆ ನಿಷಿದ್ಧ ಅಲ್ಲ. ಈ ಕಾಲಕ್ಕೆ ಮಾಂಸ ಭಕ್ಷಣೆ ಎನ್ನುವುದು ಅಭೋಜ್ಯ ಭಕ್ಷಣ ಎಲ್ಲ ಈ ಕಾಲಕ್ಕೆ ಸಂಸ್ಕರಿಸಿದಿರಬೇಕಷ್ಟೇ. ಹೋಮಧೇನುವಾದದ್ದರಿಂದ ಅವರಿಗೆ ಪಾಪ ಬಂದದ್ದು. ಅದು ವಶಿಷ್ಠರ ಹೋಮಧೇನು ಅಂತ. ಬಾಕಿದವರದನ್ನು ಕಡಿತಿದ್ರೆ ಮಾತಾಡ್ತಿದ್ವಿ. ಅದು ದನ ದೊಡ್ಡವರದ್ದು. ಹಾಗಾಗಿ ಇವರ ಮೇಲೆ ಸೊಳೆಯದೆ ಸಂಸ್ಕಾರ ಇಲ್ಲದೆ ತಿಂದ. ಒಂದು ಹೆಣ್ಣನ್ನು ಅಪಹರಿಸಿದ. ಏನು ಶಾಸ್ತ್ರ ಏನು ಹೇಳ್ತದೆ? ಆತ್ಯಂತಿಕವಾಗಿ ಹೆಣ್ಣಿನ ಜೊತೆಯಲ್ಲಿ ಪ್ರಸ್ತಕಾರ
ಕಾರ್ಯಕ್ರಮ ಆದ್ರೆ ಅವನಿಗೆ ಅವಳು ಹೆಂಡತಿ ಅಂತ ಲೆಕ್ಕ. ಅಲ್ಲಿ ಕರಿಮಣಿ ಸೂತ್ರ ಕಟ್ಟಿರ್ಲಿಲ್ಲ, ಸಪ್ತಪದಿಯನ್ನು ತುಳಿದಿರ್ಲಿಲ್ಲ, ಇಲ್ಲ, ಕೇವಲ ಹಾರ ವಿನಿಮಯ ಆದದ್ದಷ್ಟೇ. ಅವಳನ್ನು ಮೊದಲೇ ಪ್ರೀತಿಸಿದಂತಹ ಸತ್ಯವ್ರತ ಅವಳನ್ನು ಮದುವೆ ಮಂಟಪದಿಂದ ಹಾರಿಸಿದ. ಅದರಲ್ಲಿ ಏನೇನೂ ತಪ್ಪಿಲ್ಲ. ಆಗ ವಶಿಷ್ಠನಿಗೆ ಯಾಕೆ ಅವಳ ಮೇಲೆ ಕಣ್ಣು? ನನ್ನ ಶಿಷ್ಯನಾಗಿ ನನ್ನ ಆಶ್ರಮದಲ್ಲಿ ಇರುವಾಗಲೇ ಅವ ಒಂದು ಹೆಣ್ಣನ್ನು ಪ್ರೇಮಿಸಿದನಲ್ಲ. ಆಶ್ರಮದಿಂದ ಹೊರಗೆ ಕಳಿಸಿದ್ಯಾರು ಅವಳನ್ನು? ವಶಿಷ್ಠನು. ಪ್ರಕಸರ ದಾಳಿಯಾಗಿದ್ದವರನ್ನು ಕೊಂದು ಬಾ ಅಂತ ಕಳಿಸಿದ್ದವನೇ. ಹಾಗಾದ್ರೆ ಹೊರಗೆ ಕಳಿಸುವಲ್ಲಿ ಯೋಚನೆ ಮಾಡಬೇಕಿತ್ತು. ಆಶ್ರಮದಿಂದ ಹೊರಗೆ ಹೋದ ಹುಡುಗರು ಏನು ಮಾಡಿ ಯಾರು? ಅವಳು ಬೇರೆ ಏನು ಮಾಡಲಿಲ್ಲ. ಅವಳನ್ನು ಕಟ್ಟಿಕೊಂಡು ಬರಲಿಲ್ಲ, ಅವಳೊಡನೆ ದೈಹಿಕವಾದಂತಹ ಸಂಪರ್ಕವನ್ನು ಬೆಳೆಸಲಿಲ್ಲ, ಅವಳ ಬ್ರಹ್ಮಚರ್ಯವನ್ನು ಹಾಳು ಮಾಡಲಿಲ್ಲ. ನೀರಿಗೆ ಬಿದ್ದ ಹೆಣ್ಣನ್ನು ಎತ್ತುವುದಕ್ಕೆ ಹೋಗಿ ಅವಳ ಪ್ರಾಣ ಸಂರಕ್ಷಣೆ ಮಾಡಿ ನಾನು ನಿನ್ನ ಜೀವವನ್ನು ಉಳಿಸಿದ್ದೇನೆ ಎನ್ನುವ ಹಂತದಲ್ಲಿ ನನ್ನ ಪ್ರಾಣಕ್ಕೆ ನಾತನಾಗಬೇಕು ನೀನು ಅಂತ ಹಿಮವತಿ ಕೇಳಿದಾಗ ನೀವು ಆದೀತು ಅಂತ ಹೇಳಿದ್ದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಹಾಗಾದ್ರೆ ವಶಿಷ್ಠ ಯಾಕೆ? ಅವನ ಮೂಗಿನ ನೇರಕ್ಕೆ ಲೋಕ ಇರಬೇಕು ಅಂತ ಹೇಳಿದರು. ಅವನಿಗೆ ತಪ್ಪಿದವರು ಈ ಪ್ರಪಂಚದಲ್ಲಿ ಮನುಷ್ಯರಲ್ಲ, ಅವನಿಗೆ ತಪ್ಪಿದವರು ಈ ಪ್ರಪಂಚದಲ್ಲಿ ಬದುಕುವುದಕ್ಕಿಲ್ಲ. ಇಂತಹ ಧೋರಣೆ ನೀರಿಸಿಕೊಂಡು ಈಗ ನೀನು ಬಹಳ ಅರಿಯರು. ಅಷ್ಟವಿಧದ ವಿವಾಹಗಳಲ್ಲಿ ರಾಕ್ಷಸಿ ವಿವಾಹ ಒಂದು ಸೂಕ್ತವಾದದ್ದು ಕ್ಷತ್ರಿಯನಾದವನಿಗೆ. ಹೌದು, ನಿಮ್ಮ ಗುಣ ಈಗಲೂ ಹೇಳ್ತದೆ, ನೀವು ಶಾಸ್ತ್ರೀಯ ಗುಣದಿಂದ ಇನ್ನೂ ಹೊರಗೆ ಬರಲಿಲ್ಲ ಅಂತ. ಅವರನ್ನ ಸಂಬಂಧಿಸ್ತೀರಿ ಅಂತ ನೀವು ಇನ್ನೂ ಬ್ರಾಹ್ಮಣರಾಗಲಿಲ್ಲ, ಅದಕ್ಕೆ ಸಂಪಾದಿಸ್ತಿಲ್ಲ. ನೋಡು, ನನ್ನನ್ನು ರಾಜಋಷಿ ಅಂತ ಹೇಳಿದ್ಯಾರು? ನಿಮ್ಮಂತವರಿಗೆ. ರಾಜಋಷಿಯಾದವನಿಗೆ ಇಂಥದ್ದನ್ನು ಮಾಡಬಹುದು ಎನ್ನುವಂತಹ ಒಂದು ಕಟ್ಟಲೆ ಉಂಟು. ಇಷ್ಟಕ್ಕೆ ಅವ ಸಮರ್ಥನಿದ್ದಾನೆ ಅಂತ ಉಂಟು. ಇಷ್ಟಕ್ಕೂ ಅವ ಗುರುಜ ಶಾಪದಿಂದ ಬಂದ